ಮಾಡಿರೋದು ಒಂದು ಸಣ್ಣ ಪಾತ್ರ, ನೀವು ತೆರೆ ಮೇಲೆ ನೋಡಿದಿರಿ. ಬಟ್ ಒಂದು 4 ಮಾತು ಆಡಲೇಬೇಕು ಅಂತ ಅಂದ್ಕೊಂಡು ಬಂದ್ಬಿಟ್ಟಿದ್ದೀನಿ. ಯಾಕಂದರೆ ವೇದಿಕೆಯಲ್ಲಿರುವ ಗಣ್ಯರು ಮತ್ತು ರಾಘವೇಂದ್ರ ಚಿತ್ರವಾಣಿ ಮತ್ತು ವೆಂಕಟೇಶ್ ಅವರ ಒಂದು ನಮ್ಮದು ಪಯಣ ಏನಿದೆ ಅದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಎಷ್ಟು ಹೇಳ್ತೀನೋ ಎಷ್ಟು ಹೇಳೋದು ಗೊತ್ತಿಲ್ವಾ. ನಿನಗೆ ಫುಟೇಜ್ ಸಿಗುತ್ತೆ ಕಣ. ಫಸ್ಟು ಈ ಕ್ಯಾರೆಕ್ಟ್ರು ಸಿಕ್ಕಿದ್ದಕ್ಕೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಅದ್ರ ಜೊತೆಗೆ ಲಾಸ್ಟ್ ಇಯರು ಇದೇ ವೇದಿಕೆಯಲ್ಲಿ ನನ್ನ ನಿರ್ದೇಶನದ ಸಂಜು ಸಿನಿಮಾದ ಫಂಕ್ಷನ್ ಆಗಿತ್ತು. ಅದಾದಮೇಲೆ 1 ವರ್ಷದ ನಂತರ ವೇದಿಕೆಯಲ್ಲಿ ನಾನು ಮೈಕ್ ಹಿಡ್ಕೊಂಡಿದ್ದೀನಿ. ಅದರ ಅರ್ಥ ಅಲ್ಲಿಂದ ಇಲ್ಲಿವರೆಗೂ ಕೆಲಸ ಇಲ್ಲ ಅಂತ ಅರ್ಥ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಮಾತ್ರ ಅದು ಅರ್ಥ ಆಯಿತು. ಇರಲಿ, ಅದನ್ನೇನು ಮೆನ್ಷನ್ ಮಾಡ್ತೀನಿ ಅಂದರೆ, ನನ್ನ ಸಂಜು ಚಿತ್ರಕ್ಕೆ ಅದ್ಭುತವಾದ ರಿವ್ಯೂನ ಕೊಟ್ರಿ, ಒಳ್ಳೆ ಪ್ರಶಂಸೆ ಕೊಟ್ರಿ. ಅದಾದ ನಂತರ ಸಿಕ್ಕಿರಲಿಲ್ಲ. ಹಾಗಾಗಿ ಈ ವೇದಿಕೆನ ಬಳಸ್ಕೊಂಡು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಪ್ರೊಡ್ಯೂಸರ್ ಎಷ್ಟು ಖುಷಿಯಾದರೂ ರಿವ್ಯೂಸ್ ನೋಡಿ ಮತ್ತು ರೆಸ್ಪಾನ್ಸ್ ನೋಡಿ ಅಂದರೆ, ಸಿನಿಮಾಯಿಂದ ದುಡ್ಡು ಬರಲ್ಲ ಅಂತ ಗೊತ್ತಿದ್ರು ಸಂಡೇ ಮೈಸೂರಲ್ಲಿ ಒಂದು ಶೋ ಫುಲ್ ಮಾಡಿ ನಮ್ಮ ಟೀಮ್ನೆಲ್ಲ ಕರೆಸಿ ಪಾರ್ಟಿ ಕೊಟ್ಟು, ಕೈಗೆ ಒಂದಷ್ಟು ದುಡ್ಡು ಕೊಟ್ಟು, ರೂಮ್ ಹಾಕಿ ಕಳಿಸ್ಕೊಟ್ಟಿದ್ರು. ಅಷ್ಟು ಒಂದು ತೃಪ್ತಿ ಸಿಕ್ತು. ನಿರ್ಮಾಪಕರು ದುಡ್ಡು ಸಿಕ್ಕಿಲ್ಲ ಅಂದ್ರೆ ನಿರ್ಮಾಪಕರು ಇವತ್ತು ನನಗೆ ಹೇಳಿದ್ದೇನು ಅಂದರೆ, ನೆಕ್ಸ್ಟ್ ನಾನು ಸಿನಿಮಾ ಮಾಡಿದ್ರೆ ಯತಿರಾಜ್ ನೀವೇ ಅದಕ್ಕೆ ಡೈರೆಕ್ಟ್ರು ಅಂತ. ಅದಕ್ಕೆ ಸಾಕ್ಷಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಅವರು. ಅಷ್ಟು ಬಲ ಸಿಗಲಿಕ್ಕೆ ಕಾರಣ ನೀವು ಕೊಟ್ಟಂತಹ ಪ್ಯೂರ್ ಆದ ರಿವ್ಯೂ ಮತ್ತು ಪ್ರಶಂಸೆ. ಅದನ್ನು ಥ್ಯಾಂಕ್ಸ್ ಹೇಳ್ತೀನಿ. ಎರಡನೇದು, ರಾಘವೇಂದ್ರ ಚಿತ್ರವಾಣಿಗೆ ನಾನು ಮೊದಲು ಕಾಲಿಟ್ಟಾಗ 2001 ಅಥವಾ 2000 ಇರಬೇಕು ಅನ್ಕೋತೀನಿ. ನಾನು ಕರ್ನಾಟಕ ಸಂಜೆ ಸಿನಿಮಾ ಇನ್ಚಾರ್ಜ್ ಆದಾಗ ಅವಾಗೆಲ್ಲ ಈ ಡಿಜಿಟಲ್ ಎಲ್ಲ ಇರಲಿಲ್ಲ. ಫೋಟೋಸು ಮತ್ತು ನ್ಯೂಸ್ ಕವರ್ ಎಲ್ಲ ಕೊಡೋರು ನಮ್ಮ ಚೇತನ್ ಅಡಿಗರ್ ಗೊತ್ತು, ನಗ್ತಾ ಇದ್ದಾರೆ. ನಾನು ಫಸ್ಟು ನನ್ನ ಆಫೀಸಿನ ಲೆಟ್ರ್ ತೊಗೊಂಡು ಸುಧೀಂದ್ರ ಅವ್ರ ಮನೆಗೆ ಹೋದಾಗ, ಸುಧೀಂದ್ರ ಅವ್ರು ಆಗಷ್ಟೇ ಪೂಜೆ ಮಾಡಿ ಮುದ್ರೆಗಿದ್ರೆ ಹಾಕೊಂಡು ಒಂದು ಬ್ರೌನ್ ಕಲರ್ದು ಸಿಲ್ಕ್ದು ಹಾಕೊಂಡು ಹಿಂಗೆ ಕುಂತಿದ್ರು ಆರಾಮಾಗಿ. ನನಗೆ ಸ್ವಲ್ಪ ಭಯ, ಅವಾಗೆಲ್ಲ ಇನ್ನೂ ಗೊತ್ತಿಲ್ಲ ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಹೋಗಿ ಇಂಟ್ರೊಡ್ಯೂಸ್ ಮಾಡಿಕೊಂಡೆ, ಒಂದು ಕವರ್ ಎತ್ಕೊಟ್ಟಿದ್ರು. ಅವತ್ತು ಶುರು ಆಯಿತು. ಅಲ್ಲಿಂದ ನನ್ನ ಜರ್ನಲಿಸಮ್ ಪ್ರಯಾಣದ ಜೊತೆಗೆ ನೀವು ಹೇಳ್ದಂಗೆ ವೆಂಕಟೇಶ್ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಬಂತು ಅಂತಂದರೆ, ನಾನು ಮಾಡಿದ ಎಲ್ಲ ಸಿನಿಮಾಗಳಿಗೆ ವೆಂಕಟೇಶೇ PR. 6 ಸಿನಿಮಾ ಮಾಡಿದೆ ಡೈರೆಕ್ಷನು, 6 ಸಿನಿಮಾಗೂ PR, ವೆಂಕಟೇಶನೇ PR. ಎರಡನೇದು, ಯಶ್ ಅವರು ಕೊರೋನಾ ಟೈಮಲ್ಲಿ ಒಂದು ನಮ್ಮ ಇಂಡಸ್ಟ್ರಿಗೆಲ್ಲ ಹೆಲ್ಪ್ ಮಾಡಿದರು. ಆ ಕಂಟೆಂಟ್ ಇಟ್ಕೊಂಡು ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದೆ, ಒಂದು 6-7 ನಿಮಿಷ. ಅದರಲ್ಲಿ ವೆಂಕಟೇಶ್ ಆಗೇ ಕ್ಯಾರೆಕ್ಟರ್ ಮಾಡಿದರು, ಅದು ನನ್ನ ಡೈರೆಕ್ಷನಲ್ಲಿ. ಸೊ ಹಾಗೆ ಒಂಥರ ಈ ಪ್ರಯಾಣ ಹೆಂಗೆ ಬಂತು ಅಂತಂದರೆ, ಇಲ್ಲಿವರೆಗೂ ಬಂದಿದೆ. ವೆಂಕಟೇಶ್ಗೆ ಇಡೀ ಇಂಡಸ್ಟ್ರಿ ಗೊತ್ತು. ಆ ಕ್ಯಾರೆಕ್ಟರ್ಗೆ ಯಾರು ಕೇಳಿದ್ರು ಬಂದು ಮಾಡಿಕೊಟ್ಟಿರೋರು. ನನ್ನನ್ನು 1 ತಿಂಗಳು ಮುಂಚೆನೇ ಹೇಳಿದ್ರು ಪವನ್, ಅಂಕಲ್ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀನಿ ಬಿಡಪ್ಪ ಅಂತ. ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡಿ ಬಂದೆ, ಕಾಸು ಕೊಡಲಿಲ್ಲ. ಏನೋ ಫಸ್ಟ್ ಸ್ಯಾಲ್ರಿ ಅಂದ್ಕೊಂಡ್ರೆ ನಮಗೆ ಸ್ಯಾಲ್ರಿ ಬರಲಿಲ್ವಲ್ಲ ಅಂದ್ಕೊಂಡು ಸುಮ್ಮನೆ ಅದೇ. ಸರಿ ವೆಂಕಟೇಶ್ ನಮ್ಮದು ರ್ಯಾಪೋ ಇದೆ, ಹೆಂಗೋ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದೇ. ಆಮೇಲೆ ಡಬ್ಬಿಂಗ್ ಹೋದೆ. ಡಬ್ಬಿಂಗ್ ಮುಗಿದ್ಮೇಲೆ ಅಂಕಲ್ ತಗೊಳ್ಳಿ ಅಂತ ಕವರ್ ಕೊಟ್ಟ. ಆಹಾ, ಪಕ್ಕ ಪ್ರೊಫೆಷನಲಿಸಮ್ ಇಲ್ಲೇ ಕಲ್ತ್ಬಿಟ್ಟಾರೆ. ಡಬ್ಬಿಂಗ್ ಹೋಗಿ ನಾನು ತಪ್ಪಿ ಬಿಸಿ ಇದ್ದೀನಪ್ಪ, ಡಬ್ಬಿಂಗ್ ಬರಲ್ಲ ಅಂದರೆ ಪೇಮೆಂಟ್ ಡಮಾರು. ಸದ್ಯ ಡಬ್ಬಿಂಗ್ ಮಾಡಿದೆ, ಕಾಸು ಬಂತು, ಸ್ಯಾಲ್ರಿನೂ ಕೊಟ್ಟರು ವೆಂಕಟೇಶು. ಅದಕ್ಕಿಂತ ಮುಖ್ಯವಾಗಿ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಪ್ರಶಸ್ತಿ ಸಮಾರಂಭ 3-4 ವರ್ಷ ನಾನು ನಿರೂಪಣೆ ಮಾಡಿದ್ದೀನಿ. ಅದನ್ನ ಆಮೇಲೆ ಇವ್ರು ಹೈಜಾಕ್ ಮಾಡಿಕೊಂಡ್ರು. ಪ್ರೊಫೆಷನಲ್ ಆಗಿ ಇದೆಲ್ಲ ಆಗ್ತಾ ಇರುತ್ತೆ, ತಮಾಷೆ ಸುಮ್ಮನೆ. ಸೊ ಈ ಥರದೊಂದು ದೊಡ್ಡ ಪ್ರಯಾಣ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಜೊತೆಗೆ, ವೆಂಕಟೇಶ್ ಜೊತೆಗೆ, ಈಗ ಪವನ್ ಜೊತೆಗೆ. ಪವನ್ ಆಗಲೇ ಅಂಕಲ್ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ, ನಾನು ಬರ್ತೀನಿ ಅಂತ ಆಗಲೇ ಹೇಳಿಬಿಟ್ಟಿದ್ದಾನೆ. ಇದಾದ ನಂತರ ಚಿಕ್ಕದಾಗಿ ಇನ್ನೊಂದು ಮಾತಿದೆ. ಲಾಸ್ಟ್ ಇಯರ್ ನಾನು ಸಿನಿಮಾ ಮಾಡಿದ್ದು, ಅದಾದ್ಮೇಲೆ 6 ತಿಂಗಳಿಂದ ವೆಂಕಟೇಶ್ ಇಂದ ಬಿದ್ದಿದ್ದೆ, ಗುರು ಕೆಲಸ ಇಲ್ಲ, ಯಾರು ಒಬ್ಬ ಪ್ರೊಡ್ಯೂಸರ್ ಕೊಡು ಅಂತ. 1-2 ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಎಲ್ಲ ಕಾಗೆ ಹಾರಿಸ್ಬಿಟ್ಟು ಹೋಗ್ಬಿಟ್ರು. ಈಗ ಕೆಲಸ ಇಲ್ಲದೆ ಕುಂತಿದ್ದೆ. ವೆಂಕಟೇಶ್ ಸಂಕ್ರಾಂತಿ ಅಷ್ಟೊತ್ತಿಗೆ ಏನೋ ಮಾಡೋಣ ಬಾಗುರು ಅಂತ ಹೇಳೋನೆ. ಅದು ನಿಮ್ಮೆಲ್ಲರ ಮುಂದೆ ಕಮಿಟ್ ಮಾಡಿಸ್ತಾ ಇದ್ದೀನಿ, ಏಮಾರಿಸ್ಬಾರ್ದು ಅಂತ. ಇನ್ನೊಂದು ಪಾಯಿಂಟ್ ಇದೆ, ಶ್ರುತಿ ಮೇಡಮು ನಮ್ಮದು ತುಂಬ ಫ್ರೆಂಡ್ಶಿಪ್ ಇಲ್ಲ. ಬಟ್ ಯಾವತ್ತು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು, ಯಾವುದೇ ಕಾರ್ಯಕ್ರಮ ಮಾಡಿದ್ರು, ನಾನು ಮೊದಲು ಸ್ವಲ್ಪ ಸೀನಿಯರ್ ಆಕ್ಟರ್ಸ್ ಅಲ್ವಾ, ಸ್ವಲ್ಪ ಹೆಡ್ ವೈಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಮೇಡಮ್, ಕ್ಷಮಿಸಿ. ಬಟ್ ನಾನು 2-3 ಕಾರ್ಯಕ್ರಮಕ್ಕೆ ಕರೆದೆ, ಬರೀ ಫೋನ್ ಕಾಲಲ್ಲಿ ಬಂದು ಹೋಗಿದ್ರು. ಅದನ್ನು ಥ್ಯಾಂಕ್ಸ್ ಹೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಾನು ಶ್ರುತಿ ಮೇಡಮ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲೊಬ್ಬರು ವ್ಯಕ್ತಿ ನಿಂತಿದ್ದಾರೆ. 2008ರಲ್ಲಿ ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು. 1 ದಿನದ ಮಟ್ಟಿಗೆ ನಾನು ಜೈಲಿಗೆ ಹೋಗಿದ್ದೆ. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭ. ಆ ಘಟನೆ ನಡೆದಾಗ ಸಾರ್ ಊರಲ್ಲಿರಲಿಲ್ಲ. ನೈಟ್ ಅವ್ರ ಮನೆಗೆ ಹೋಗಿ ಏನೇನೆಲ್ಲ ಆಯಿತು ಅಂತ ಹೇಳಿದೆ. ಅವ್ರು ಅಲ್ಲಿ ಕುಂತಿದ್ರು, ನಾನು ಎದುರುಗಡೆ ಕುಂತಿದ್ದೆ. ನಾನು ಹೇಳ್ತಾ ಇದ್ದಾಗಲೇ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಇವತ್ತವರೆಗೂ ಅದು ನಾನು ಅವ್ರಿಗೆ ಹೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನನ್ನ ಸಿನಿಮಾ ಕಾರ್ಯಕ್ರಮದಲ್ಲಿ ಕರೆದುಬಿಟ್ಟು ಹೇಳಬೇಕು ಅಂದ್ಕೊಂಡಿದ್ದೆ, ಅದಾಗಿರಲಿಲ್ಲ. ಇವತ್ತಿದ್ದಾರೆ. ಪ್ರಾಯಶಃ ಅವತ್ತು ರಾಕ್ಲೈನ್ ವೆಂಕಟೇಶ್ ಅನ್ನುವ ಒಬ್ಬ ವ್ಯಕ್ತಿ ನನಗೆ ಬೆನ್ತಟ್ಟಿ ನನ್ನ ಹೆಂಡತಿಗೆ ಫೋನ್ ಮಾಡಿ, ನಾನು ಇದೀನಮ್ಮ, ಯಾವುದೇ ಸಮಯದಲ್ಲಾದರೂ ಫೋನ್ ಮಾಡಿ ನಾನು ಇರ್ತೀನಿ ಅಂತ ಹೇಳಿದರು. ಪ್ರಾಯಶಃ ಅದೊಂದು ಮಾತು ನನ್ನನ್ನು
ಇಲ್ಲಿವರೆಗೂ ಕರೆಸಿ ಈ ಫಸ್ಟ್ ಸ್ಯಾಲ್ರಿ ಫಂಕ್ಷನ್ ಒಂದು ನಿಲ್ಲೋ ಹಾಗೆ ಮಾಡಿದೆ. ಈ ವೇದಿಕೆಯಲ್ಲಿ ಸರ್ ಅವತ್ತಿನ ನಿಮ್ಮ ಸಪೋರ್ಟು ನನಗೆ ಪುನರ್ಜನ್ಮ ಕೊಟ್ಟಿದೆ ಅಂತಂದರೆ ನಾನು ಇವತ್ತವರೆಗೂ ನಿಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ. ವೇದಿಕೆಯಲ್ಲೇ ಅದು ಹೇಳಬಾರ್ದು ಅಂತಿದ್ದೆ. ಉಮೇಶ್ ಅಣ್ಣ ಇವತ್ತು ಹೋಗಿದ್ದಾರೆ, ನಾವು ಯಾವತ್ತಿರ್ತೀವೋ ಯಾವತ್ತು ಹೋಗ್ತೀವೋ, ಎದೆಯಲ್ಲಿರೋದನ್ನ ಹೊರಗೆ ಹಾಕಬೇಕು ಅಂತ ಹೇಳಿ ವೇದಿಕೆ ಬಳಸ್ಕೊಳ್ತಾ ವೆಂಕಟೇಶ್, ಐ ಆಮ್ ಸಾರಿ. ಯಾಕಂದರೆ ವೆಂಕಟೇಶ್ ಸರ್ ನನಗೆ ಈ ಥರ ವೇದಿಕೆಯಲ್ಲಿ ಸಿಕ್ಕಿರಲಿಲ್ಲ. ಸಂಜು ಆಡಿಯೋ ಲಾಂಚ್ ಕರೆದಿದ್ದೆ, ಇಲ್ಲಮ್ಮ ಊರಲ್ಲಿ ಇರೋಲ್ಲ ಅಂತ ಹೇಳಿದರು. ಸ್ವಲ್ಪ ಎಮೋಷನ್ ಆಗ್ತಾ ಇದ್ದೀನಿ, ಉಸಿರು ಕಟ್ತಾ ಇದೆ. ಯಾಕಂದರೆ ಆ ಘಟನೆಗಳು ಕೆಲವು ನಮ್ಮ ಚೇತನ್ ನಾಡಿಗರಿಗೆ, ಮನುಗೆ, ವಾಸು ಸರ್ಗೆ, ವಿಜಯಣ್ಣಗೆಲ್ಲ ಗೊತ್ತು, ರೆಡ್ಡಿ ಅವ್ರಿಗೆಲ್ಲ, ವೀರೇಶ್ವರ್ಗೂ ಗೊತ್ತಿರುತ್ತೆ. ಅದನ್ನು ರಿವೀಲ್ ಮಾಡೋದು ಬೇಡ. ಹಾಯ್ ವಿಜಯ್, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ವೆಂಕಟೇಶ್ ಸರ್ ಅವತ್ತು ಎಷ್ಟು ಸಪೋರ್ಟ್ ಮಾಡಿದರು ಅಂದರೆ, ನಾನು ಇದ್ದೀನಿ ಯುತಿ, ನೀನು ತಲೆ ಕೆಡಿಸ್ಕೊಬೇಡ ಅಂದರು. ಅದಕ್ಕೋಸ್ಕರ ಪ್ರಾಯಶಃ ಇಲ್ಲಿವರೆಗೂ ಇದ್ದೀನಿ. ಸಾಕು ಅನ್ಕೋತೀನಿ. ಇದಿಷ್ಟು ಅನ್ಕೊಂಬಂದಿದ್ದೆ, ಎಲ್ಲ ಹೇಳ್ಬಿಟ್ಟೆ ಅನ್ಕೋತೀನಿ. ಆಮೇಲೆ ಸಾವಿತ್ರಿ ಮೇಡಮ್ ಕೇಳ್ತಾ ಇದ್ರು, ಫಸ್ಟ್ ಸ್ಯಾಲ್ರಿ ಎಷ್ಟು ತೊಗೊಂಡಿದ್ದೆ ಯತಿ ಅಂತ. SSLC ಮುಗಿದ ಮೇಲೆ ನಾನು ಕಾಲೇಜ್ಗೆ ಇನ್ನೂ ಅಡ್ಮಿಷನ್ ಇರುವಾಗೆ ಒಂದು TV ಫ್ಯಾಕ್ಟ್ರಿಯಲ್ಲಿ ಕ್ಯಾಶುವಲ್ ಆಗಿ ಸೇರ್ಕೊಂಡಿದ್ದೆ. ನನಗೆ ಫಸ್ಟ್ ಸ್ಯಾಲ್ರಿ ಬಂದು 600 ರೂಪಾಯಿ. ವೆಂಕಟೇಶ್ ಎಷ್ಟು ಕೊಟ್ಟ ಅಂತ ಹೇಳಲ್ಲ. ಥ್ಯಾಂಕ್ ಯು. ಲವ್ಲಿ, ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.